ಎಲ್ಲ ಆತ್ಮೀಯರಿಗೂ ನಮಸ್ತೆ. ಇದು ದೇವರ ಬೆಟ್ಟ ಅಂತ ವಿಶ್ವ ಶನೇಶ್ವರ ಸ್ವಾಮಿ ದೇವಸ್ಥಾನ. ಸುಮಾರು 30 ಅಡಿ ಎತ್ತರದ ವಿಗ್ರಹ ಇದೆ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೂ ಮೊದಲೇ ಎಡಭಾಗಕ್ಕೊಂದು ರೋಡ್ ಹೋಗುತ್ತೆ. ಅಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಬಸ್ ನಿಲ್ದಾಣದಿಂದ ನೇರವಾಗಿ ಸ್ವಲ್ಪ ದೂರ ಮುಂದೆ ಹೋದರೆ ಬಲಭಾಗಕ್ಕೊಂದು ರಸ್ತೆ ಕಟ್ಟಾಗುತ್ತೆ. ಆ ರಸ್ತೆನಲ್ಲಿ ಹೋದರೆ ಅಲ್ಲೊಂದು ಬೋರ್ಡ್ ಇರುತ್ತೆ ದೇವರ ಬೆಟ್ಟ ಅಂತ. ಆ ರಸ್ತೆನಲ್ಲಿ ಹೋದರೆ ನಿಮಗೆ ದೇವರ ಬೆಟ್ಟ ಸಿಗುತ್ತೆ. ವಿಶ್ವ ಶನೇಶ್ವರ ಸ್ವಾಮಿ ದೇವಸ್ಥಾನ ಇರತಕ್ಕಂಥ ಒಂದು ಬೆಟ್ಟ ಅದು. ನೋಡೋಣ ಬನ್ನಿ. ಶನಿದೇವರ ವಾಹನ ಕಾಗೆ. ಶಿವನ ಮುಂದೆ ನಂದಿ ಇದ್ದಾಗೆ ಶನಿದೇವರ ದೇವಸ್ಥಾನದ ಬಾಗಿಲ ಮುಂದೆ ಕಾಗೆನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಶಿವಲಿಂಗದಲ್ಲಿ ಶಿವನ ಮೂರ್ತಿ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಶನಿದೇವರ ಮುಂದೆನೇ ಆಂಜನೇಯ ಸ್ವಾಮಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಶನಿದೇವರ ಮೂರ್ತಿ ಮತ್ತು ಶಿವಲಿಂಗನ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆಗೆ ಅಂತ ಎಡಭಾಗದಿಂದ ಬಲಭಾಗಕ್ಕೆ ಹೋಗಬೇಕಾದ್ರೆ ಎಡಭಾಗದಲ್ಲಿ ಗಣೇಶನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಣೇಶನ ದರ್ಶನ ಮಾಡ್ಕೊಂಡು ಶನಿದೇವರ ಹಿಂಭಾಗದಿಂದ ಮುಂದೆ ಹೋಗಿ ಮತ್ತೆ ಬಲಕ್ಕೆ ತಿರುಗಿದ್ರೆ ಬನಶಂಕರಿ ಅಮ್ಮನ ಮೂರ್ತಿ ಇದೆ. ಅಲ್ಲೇ ಬನಶಂಕರಿ ಅಮ್ಮನ ದರ್ಶನ ಮಾಡಿಕೊಂಡು ಮತ್ತೆ ಮುಂಭಾಗಕ್ಕೆ ಬರ್ಬೋದು ಪ್ರದಕ್ಷಿಣೆ ಹಾಕ್ಕೊಂಡು. ಮೂವತ್ತು ಅಡಿ ಎತ್ತರದ ವಿಶ್ವ ಶನೇಶ್ವರ ಸ್ವಾಮಿನ ಇದೇ ಮೊದಲ ಬಾರಿಗೆ ನಾನು ನೋಡಿರೋದು. ಈ ಥರ ಒಂದು ವಿಗ್ರಹನ ನಾನು ಎಲ್ಲೂ ನೋಡಿರಲಿಲ್ಲ, ಇದೇ ಮೊದಲು.